सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वसुदेवसुतं देवं चाणूरमर्दनं देवकी परमानन्दं कृष्णं वन्दे जगद्गुरुम् मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈಗ ಭಗವದ್ಗೀತೆಯ 8 ಅಧ್ಯಾಯಗಳನ್ನ ಮುಗಿಸಿ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ. ಸೊ ಈಗಾಗಲೇ ನಾನು ಇದನ್ನ ಹಿಂದಿನ ಉಪನ್ಯಾಸದಲ್ಲಿ ಪ್ರಾರಂಭ ಮಾಡಿದ್ದೀನಿ. ಆದರೂ ಕೂಡ ಹೇಳುವಾಗ ಒಂದೊಂದ್ಸಾರಿ ಕೆಲವೊಂದನ್ನ ಬಿಟ್ಬಿಡ್ತೀವಿ. ಅದಕ್ಕೆ ಆಮೇಲೆ ಯಾರೋ ಕೇಳಿದ್ರು ನನ್ನ, ಇದೇನು ಇದು ರಾಜವಿದ್ಯಾ ಅಂತಂದ್ರೆ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಈ ರಾಜವಿದ್ಯಾ ಮತ್ತು ರಾಜಗುಹ್ಯ ಎರಡನ್ನ ಅರ್ಥ ಮಾಡಿಕೊಂಡು ಹೋಗೋಣ ಅಂತ. ಅಂದ್ರೆ ವ್ಯಾಖ್ಯಾನಕಾರರು ಅವರು ಬೇರೆ ಬೇರೆ ತಮ್ಮ ಅನುಭವದಿಂದ ಹೇಳಿದ್ದಾರೆ, ಅದನ್ನು ನೋಡೋಣ ಅಂತ. ರಾಜವಿದ್ಯಾ ಅಂತಕ್ಕಂತಹದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ, ವಿದ್ಯೆ ಅಂದ್ರೆ ವಿದ್ಯೆ, ಯಾವುದೇ ವಟವರ್ ವಿದ್ಯೆ. ಎಲ್ಲಾ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂತಂದ್ರೆ ಅದನ್ನ ರಾಜವಿದ್ಯೆ. ವಿದ್ಯೆಗಳಲ್ಲಿ ರಾಜ ಅಂತ. ರಾಜ ಅಂದ್ರೆ ಮತ್ತೆ ವ್ಯಕ್ತಿ ತಗೋಬೇಡಿ, ವಿದ್ಯೆಗಳಲ್ಲಿ ರಾಜ ಅಂದ್ರೆ ಎಲ್ಲಾ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ವಿದ್ಯೆನೋ ಅದನ್ನ ರಾಜವಿದ್ಯಾ ಅಂತ. ಅದಕ್ಕೆ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ ಅಂತ ಭಗವದ್ಗೀತೆಯಲ್ಲಿ ಇದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಮಗೆ ಸಿಗುತ್ತೆ. ನಾನು ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ. ಹಾಗಾಗಿ ಈ ಅಧ್ಯಾತ್ಮ ವಿದ್ಯೆ ಅಂತಕ್ಕಂಥದ್ದು ಅದು ರಾಜವಿದ್ಯೆ ಅಂತ. ಮತ್ತೆ ಹಾಗಿತ್ತಂದ್ರೆ ಈ ಭಗವದ್ಗೀತೆ ಇದು ಎಲ್ಲನೂ ಅಧ್ಯಾತ್ಮ ವಿದ್ಯೆನೆ. ಮತ್ತೆ ಈ 9ನೇ ಅಧ್ಯಾಯಕ್ಕೆ ಯಾಕೆ ರಾಜವಿದ್ಯಾ ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಬರುತ್ತೆ. ಇದಕ್ಕೆ ಶ್ರೀಧರ ಸ್ವಾಮಿಗಳು, ಶ್ರೀಧರ ಟೀಕಾ ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಅವರೇ ತಮ್ಮದೇ ಆಗಿರ್ತಕ್ಕಂತಹ
ನಮ್ಮ ದರ್ಶನದಿಂದ ಹೇಳಿರ್ತಕ್ಕಂಥದ್ದು. ಅದು 9ನೇ ಅಧ್ಯಾಯಕ್ಕೆ ಅವರು ಟೀಕಾ ಬರೆಯುವಾಗ ಒಂದು ಶ್ಲೋಕ ಬರೆದಿದ್ದಾರೆ. ಪರೇಶ ಪ್ರಾಪ್ಯತೆ ಶುದ್ಧ ಭಕ್ತಿ ಇತಿ ಸ್ಥಿತಂ ಅಷ್ಟಮೇ ಅಂತ ಹೇಳ್ತಾರೆ ಅವರು. ಪರೇಶ ಪ್ರಾಪ್ಯತೆ ಶುದ್ಧ ಭಕ್ತಿ ಇತಿ ಸ್ಥಿತಂ ಅಷ್ಟಮೇ ಅಂದ್ರೆ ಈ ಅಷ್ಟಮೆ ಅಂದ್ರ 8ನೇ ಅಧ್ಯಾಯ. 8ನೇ ಅಧ್ಯಾಯಕ್ಕೆ ಮತ್ತು 9ನೇ ಅಧ್ಯಾಯಕ್ಕೆ ಒಂದು ಎಲ್ಲ ದರ್ಶನಕಾರರು ಭಾಷ್ಯಕಾರರು ತಮ್ಮದು ಭಾಷ್ಯ ಬರೆಯುವಾಗ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಒಂದರಿಂದ ಇನ್ನೊಂದಕ್ಕೆ ಅಧ್ಯಾಯಕ್ಕೆ ಪದಾರ್ಪಣೆ ಮಾಡುವಾಗ. ಹಾಗೆ ಈ ಶ್ರೀಧರ ಸ್ವಾಮಿಗಳು ಇಲ್ಲಿ ಒಂದು ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ. ಏನ್ ಕಟ್ಟಿದ್ದಾರೆ ಅಂದ್ರೆ ಅಷ್ಟಮ ಅಂದ್ರೆ 8ನೇ ಅಧ್ಯಾಯ ಏನ್ ಹೇಳ್ತದೆ ಅಂತಂದ್ರೆ ಶುದ್ಧ ಭಕ್ತಿ ಇತಿ ಸ್ಥಿತಂ ಅಂದ್ರೆ ಶುದ್ಧವಾದ ಭಕ್ತಿಯ ಒಂದು ಸ್ಥಿತಿಯನ್ನ ಹೇಳ್ತದೆ. ಅಂದ್ರೆ ಶುದ್ಧವಾದ ಭಕ್ತಿ ಅಂತಂದ್ರೆ ಯಾರಲ್ಲಿ ಭಕ್ತಿ? ಪರೇಶಃ ಅಂತಂತಾರೆ ಅವರು. ಪರೇಶಃ ಪರಮ ಈಶಃ ಪರೇಶಃ ಅಂದ್ರೆ ಪರಮ ಪ್ರಭುವಾಗಿರ್ತಕ್ಕಂತಹ ಪರಮಾತ್ಮನ ಶುದ್ಧ ಭಕ್ತಿಯನ್ನ ತಿಳಿಸುವಂತಹದ್ದು, ಪ್ರಾಪ್ಯತೆ ತಿಳಿಸುವಂತಹದ್ದು 8ನೇ ಅಧ್ಯಾಯ ಅಂತ. ಸೊ ಹಾಗಿತ್ತಂದ್ರೆ ಈ 9ನೇ ಅಧ್ಯಾಯ ಏನನ್ನ ಹೇಳುತ್ತೆ ಅಂತಂದ್ರೆ, ಮತ್ತೆ ಶುದ್ಧ ಭಕ್ತಿ ಅಂತಂದ್ಗಳಿಗೆ ಶುದ್ಧ ಮಲಿನ ಅಂತೇಳಿ ಈಗ ಕೂಡ ಕೆಲವೊಮ್ಮೆ ಮೈಂಡ್ ಬರುತ್ತೆ. ಅಲ್ಲ, ನಿಮಗ್ ಬರ್ತದಿಲ್ಲೋ, ನನಗಂತೂ ಬರ್ತದೆ. ಶುದ್ಧ ಭಕ್ತಿ ಮತ್ತು ಮಧ್ಯಮ ಭಕ್ತಿ, ಮಲೀನ ಭಕ್ತಿ ಅಂತ ಹೀಗೇನು ಭಕ್ತಿಯಲ್ಲಿಲ್ಲ. ಅದರ ವೇದಾಂತದಲ್ಲಿ ಸರ್ವರ್ಣ ಭಕ್ತಿ ಅಂತ ಗೀತಾಚಾರ್ಯನೇ ಹೇಳಿದ್ದೇನೆ. ಆದ್ರೆ ಅದನ್ನ ಸ್ಟೆಪ್ಸ್ ಮಾಡಿದ್ದೇನೆ ಅವನು. ಅರ್ಥಾರ್ಥಿ ಜಿಜ್ಞಾಸು ಅಂತ ಹೇಳಿ ಹಿಂಗೆಲ್ಲ. ಸಾಮಾನ್ಯವಾಗಿ ಅರ್ಥಾರ್ಥಿಗಳು ಸಕಾಮ ಭಕ್ತಿಯನ್ನ ಮಾಡ್ತಾರೆ. ಜಿಜ್ಞಾಸು ಆಗಿರ್ತಕ್ಕಂಥವನು ನಿಷ್ಕಾಮ ಭಕ್ತಿಯನ್ನ ಮಾಡ್ತಾನೆ. ಹಾಗಾಗಿ ನಿಷ್ಕಾಮ ಭಕ್ತಿಯನ್ನ ಮಾಡುವವರನ್ನ ಇಲ್ಲಿ ಶುದ್ಧ ಭಕ್ತಿ ಅಂತ. 8ನೇ ಅಧ್ಯಾಯ ಏನು ಶುದ್ಧ ಭಕ್ತಿಯನ್ನು ಹೇಳ್ತಂತಂದ್ರೆ, 8ನೇ ಅಧ್ಯಾಯದಲ್ಲಿ ಅವನು ಅರ್ಜುನನ ಪ್ರಶ್ನೆ ಕೇಳಿದ್ನಲ್ವಾ, ಪ್ರಯಾಣ ಕಾಲೇ ಅಂತ ಕೇಳಿದ್ನಲ್ವಾ. ಹಾಗಾಗಿ ಪರಮ ಪದವನ್ನ ಪಡೆದುಕೊಳ್ಳಲಿಕ್ಕೆ ಇಹ ಮತ್ತು ಸ್ವರ್ಗದ ಆಸೆಗಳನ್ನ ಬಿಟ್ಟು ಕೇವಲ ಪರಮಾತ್ಮನನ್ನೇ ಪಡೆದುಕೊಳ್ಳಬೇಕು ಅನ್ನುವಂತಹ ಸಂಕಲ್ಪವುಳ್ಳವನಾಗಿ ಪರಮಾತ್ಮನನ್ನ ಯಾರು ಪ್ರೀತಿ ಬಿಡ್ತಾನೆ ಅದನ್ನ ಶುದ್ಧ ಭಕ್ತಿ ಅಂತ. ಮತ್ತೆ ಹಾಗಿತ್ತಂದ್ರೆ ಸಕಾಮ ಭಕ್ತಿ ಅದು ಕೂಡ ಶುದ್ಧನೇ. ಅಂದ್ರೆ ಅವನ ಗುರಿ ಏನದಂತಂದ್ರೆ ಇಹದಲ್ಲಿದೆ. ಹಾಗಾಗಿ ಇಹಕ್ಕೋಸ್ಕರ ಮಾಡ್ತಕ್ಕಂಥದ್ದು ಸರಿ. ಆದ್ರೆ ಪರಮಪುರುಷನನ್ನ ಪಡಿಬೇಕು ಅಂತಂದಾಗ ಅವಾಗ ಅದು ಗೌಣ ಆಗುತ್ತೆ, ಅಲ್ಲಿ ಡಿವಿಷನ್ ಆಗುತ್ತೆ. ಸೊ ಹಾಗಾಗಿ ನಿಷ್ಕಾಮ ಭಕ್ತಿ ಅಂತೇನಿದೆಯೋ ಅದು ಇಹ ಮತ್ತು ಸ್ವರ್ಗದ ಅಪೇಕ್ಷೆಗಳನ್ನ ಬಿಟ್ಟು ಕೇವಲ ಪರಮಾತ್ಮನನ್ನ ಮಾತ್ರ ಪಡೆದುಕೊಳ್ಳಬೇಕು ಅಂತಕ್ಕಂತಹ ಇಚ್ಛೆ ಯಾವನು ಹೊಂದುತ್ತಾನೆ ಅಂಥ ಇಚ್ಛೆ ಉಳ್ಳವನು ಮರಣ ಕಾಲದಲ್ಲಿ ಆ ರೀತಿಯಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದರೆ ಅವನು ಆ ಪರಮ ಪ್ರಭುವಿನ ಪಾದ ಸನ್ನಿಧಿಯಲ್ಲಿ ಸ್ಥಿತನಾಗ್ತಾನೆ. ಅಂತಹ ಒಂದು ಉಪಾಸನ ಮಾರ್ಗವನ್ನ 8ನೇ ಅಧ್ಯಾಯ ಹೇಳ್ತದೆ ಅಂತ. ಇನ್ನು 9ನೇ ಅಧ್ಯಾಯ ಏನು, ಯಾಕಿದಕ್ಕೆ ರಾಜವಿದ್ಯಾ ಅಂತ ಕರೆದ್ರು ಅಂತಂದ್ರೆ, ನವಮೇತು ತದ್ ಐಶ್ವರ್ಯಂ ಅತ್ಯಾಶ್ಚರ್ಯಂ ಪ್ರಪಂಚತೆ. ತತ್ ಐಶ್ವರ್ಯಂ ಅತ್ಯಾಶ್ಚರ್ಯಂ ಪ್ರಪಂಚತೆ.
ಯಾವುದನ್ನ ಪರಮ ಪ್ರಭು ಇದನು, ಆ ಪರಮ ಪ್ರಭುವನ್ನ ಉಪಾಸನೆ ಮಾಡ್ಲಿಕ್ಕೆ, ಅಂದ್ರೆ ಈಗ ಓಂಕಾರ ಉಪಾಸನೆ ಅಂತ ಹೇಳಿದ್ವಿ. ಈ ಓಂಕಾರ ಉಪಾಸನೆಯನ್ನ ಮಾಡುವಾಗ ಓಂಕಾರದ ಐಶ್ವರ್ಯ ಗೊತ್ತಾಗದೆ ಹೋದಾಗ ಉಪಾಸನೆ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟವಾಗತ್ತೆ. ಹಾಗಾಗಿ ಐಶ್ವರ್ಯ ಅಂತಂದ್ರೆ ಅವನ ಗುಣಗಾನಗಳನ್ನ ಅಭಿವ್ಯಕ್ತ ಮಾಡ್ತಾ, ಅವನ ಗುಣಗಾನಗಳನ್ನ ತಿಳಿಯುತ್ತಾ, ಮತ್ತೆ ಒಂದಿಷ್ಟು ಕೈಗಳಿಂದ ಸೇವೆಯನ್ನ ಮಾಡುತ್ತಾ ಏನ್ ಮಾಡ್ತೀವಲ್ವಾ, ಇದನ್ನು ಮಾಡುವಾಗ ಇಲ್ಲಿ ಏನ್ ತೋರಿಸ್ತದೆ ಈ 9ನೇ ಅಧ್ಯಾಯ ಅಂತಂದ್ರೆ, ಮೇಲೆ ಹೇಳಿದಾಗೆ ಶುದ್ಧ ಭಕ್ತಿ ಅಂತಂದ್ರಲ್ಲ, ಆ ಭಕ್ತಿ ಯಾವಾಗ ಪರಮಾತ್ಮನ ಗುಣಗಾನಗಳನ್ನ ಮಾಡ್ತಾ ಭಕ್ತಿ ಮಾಡ್ತಾನೆ, ಅವಾಗ ನವರಸ ಭಕ್ತಿ ಅಂತ ಭಾಗವತದಲ್ಲಿ. ಆ ರೀತಿಯಾಗಿ ಈ 9ನೇ ಅಧ್ಯಾಯ ಭಕ್ತಿಯನ್ನ ಹೆಚ್ಚು, ಭಕ್ತನ ಭಕ್ತಿ ಹೇಗಿರ್ಬೇಕು ಅಂತಕ್ಕಂಥದ್ದು, ಮತ್ತೆ ಆ ಭಕ್ತ ಯಾರನ್ನ ಭಕ್ತಿ ಮಾಡ್ತಾನೆ, ಆ ಪರಮ ಪ್ರಭು ಹೇಗಿದ್ದಾನೆ ಅನ್ನುವಂತಹ ತಿಳಿಸುವಂತಹ ವಿಶೇಷ ಈ 9ನೇ ಅಧ್ಯಾಯದಲ್ಲಿದೆ. ಹಾಗಾಗಿ ಇದು ರಾಜವಿದ್ಯಾ. ಇನ್ನು ರಾಜಗುಹ್ಯ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ಅದು ನಾವು ಈಗಾಗಲೇ ನೋಡಿದ್ವಲ್ಲ 9ನೇ ಅಧ್ಯಾಯದಲ್ಲಿ. ಶ್ರೀ ಭಗವಾನುವಾಚಂ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಏನು ಗುಹ್ಯತಮಂ ಅಂತ ಏನ್ ಬಂದಿದೆ ಮೇಲೆ, ಗುಹ್ಯ ಗುಹ್ಯತಮ, ಗುಹ್ಯತರ ಗುಹ್ಯತಮ. ಇದನ್ನ ಗುಹ್ಯ ಅಂತಂದ್ರೆ ಗುಪ್ತ ಅಂತ. ಗುಪ್ತ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ ಅದೆಲ್ಲೋ ಗೂಡಲ್ಲಿ ಸೇರಿಕೊಂಡವೆ, ಕಾಣದಂತೆ ಅಂತ ಅರ್ಥ ಅಲ್ಲ. ಈ ಶಂಕರಾನಂದ ಸ್ವಾಮಿಗಳು ಇದಕ್ಕೆ ಚೆನ್ನಾಗಿ ಬರೀತಾರೆ. ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂತಹದ್ದು ಅದನ್ನ ಗುಹ್ಯ ಅಂತ ಕರೀತಾರೆ. ಈಗ ಸಾಮಾನ್ಯವಾಗಿ ಈಗ ಸುಮ್ಮನೆ ನಾವು ಸಿಂಪಲ್ ಆಗಿ ನೋಡೋದಾದ್ರೆ, ಈಗ ಪ್ರೀತಿ ಅಂತ ಏನ್ ಹೇಳ್ತೀವಿ, ಆ ಪ್ರೀತಿ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೋಬೇಕು. ಅದನ್ನ ಅಭಿನಯದಿಂದ ತೋರಿಸೋದಲ್ಲ. ಅದು ಅಭಿನಯದಿಂದ ತೋರಿಸಿದಾಗ ಅದು ಪ್ರೀತಿ ಆಗೋದಿಲ್ಲ. ಪ್ರೀತಿಯನ್ನ ಅರ್ಥ ಮಾಡಿಕೋಬೇಕು. ಆ ಹೃದಯಗಳು ಕನೆಕ್ಟ್ ಆಗ್ಬೇಕು. ಅದು ಹೃದಯದ ಭಾಷೆ ಆಗತ್ತೆ, ಅವಾಗ ಅದು ಪ್ರೀತಿ ಆಗತ್ತೆ. ಹೃದಯ ಅನ್ನೋದಕ್ಕಿಂತ ಭಾವನೆ ಅಂತ ಅಂದ್ಬಿಟ್ರೆ, ಭಾವನೆಗಳು ಸೇರ್ಬೇಕು, ಅದು ಕನೆಕ್ಟ್ ಆಗುತ್ತೆ. ಅದು ಹೊರಳವ್ರಿಗೆ ಗೊತ್ತಾಗೋದಿಲ್ಲ ನೋಡಿ. ಅವ್ರಿಗೆಷ್ಟೇ ಗೊತ್ತಾಗುತ್ತೆ, ಹೊರಳವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ಏನಾಯ್ತು ಅಂತಂದ್ರೆ ಅದು ಗುಹ್ಯ ಅಂತ. ಗುಹ್ಯ ಅಂತಂದ್ರೆ ಸೊ ಎಲ್ಲರಿಗೆ ಅರ್ಥ ಆಗದೆ ಇರ್ತಕ್ಕಂತಹದ್ದು ಅಂತ ಅರ್ಥ. ಇದೇನು ನಮ್ಮ ಇಂಡಿಯನ್ ಮೆಂಟಾಲಿಟಿಗೆ ಗೊತ್ತಿರ್ತಕ್ಕಂಥ ಸಬ್ಜೆಕ್ಟ್. ನಾವು ಫಾರಿನರ್ಸ್ ತರ ರೋಡಲ್ಲಿ ಬೀಚ್ಗಳಲ್ಲಿ ಪ್ರೀತಿಯನ್ನು ತೋರಿಸೋದಿಲ್ಲ ನಾವೆಲ್ಲ. ಅವ್ರ ಸ್ಟೈಲ್ ಬೇರೆ, ಪ್ರೀತಿದು ನಮ್ಮ ಸ್ಟೈಲ್ ಬೇರೆ. ಅಂದ್ರೆ ನಮ್ದು ಸ್ವಲ್ಪ ಗುಹ್ಯವಾಗಿರ್ತಕ್ಕಂಥದ್ದು ಇಂಡಿಯನ್ ಮೆಂಟಾಲಿಟಿಯಲ್ಲಿ. ಸೊ ಗುಹ್ಯ ಅಂತಕ್ಕಂಥದ್ದು ಇಂದ್ರಿಯಗಳಿಗಿಂತನೂ ಸ್ವಲ್ಪ ಅತೀತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ 9ನೇ ಅಧ್ಯಾಯ ಗುಹ್ಯತಮಂ ಅಂತೇನು ಹೇಳಿದ್ದಾರೋ, ಇದು ಇಂದ್ರಿಯಗಳಿಗೆಕ್ಕಿಂತ ಸ್ವಲ್ಪ ಅತೀತವಾಗಿರ್ತಕ್ಕಂಥದ್ದು, ರಹಸ್ಯವಾಗಿರ್ತಕ್ಕಂತಹದ್ದು, ತಿಳಿಲಿಕ್ಕೆ ಸ್ವಲ್ಪ ಸಾಮರ್ಥ್ಯತೆಯನ್ನ ಅಧಿಕಾರಿಯಲ್ಲಿ ಬೇಡ್ತಕ್ಕಂತಹದ್ದು. ಆದರೂ ಕೂಡ
ಎಷ್ಟು ಗುಹ್ಯವಾಗಿರ್ತಕ್ಕಂಥದ್ದು ಆದರೂ ಕೂಡ ಯಾವಾಗ ಅವನಲ್ಲಿ ಶುದ್ಧವಾದ ಭಕ್ತಿ ಬರುತ್ತೆ, ಆ ಶುದ್ಧವಾದ ಭಕ್ತಿಯಿಂದ ಆ ಗುಹ್ಯತಮವಾಗಿರ್ತಕ್ಕಂಥದ್ದನ್ನ ಅರ್ಥೈಸ್ಕೊಳ್ಬಹುದು ಅಂತ. ಸೊ ಇದಕ್ಕೆ ಭಾಷ್ಯಕಾರರು ಮತ್ತೆ ಕೆಲವೊಬ್ಬರು ಈ ವೇದಾಂತದ ಒಂದು ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಗುಹ್ಯತರ ಗುಹ್ಯತಮ ಅಂತಕ್ಕಂಥದ್ದಕ್ಕೆ, ಗುಹ್ಯತರ ಅಂತಂದ್ರೆ ಅದನ್ನ ಪರೋಕ್ಷ ಜ್ಞಾನ ಅಂತ ಮಾಡಿದ್ದಾರೆ. ಪಂಚದಶಿ ಕೇಳೋರಿಗೆ ತುಂಬಾ ಸುಲಭ ಆಗುತ್ತೆ ಅದು. ಯಾವುದನ್ನ 8ನೇ ಅಧ್ಯಾಯದಲ್ಲಿ ತತ್ವ ಸ್ವರೂಪವನ್ನ ಅಂದ್ರೆ ಹೊರಗಡೆ ಇರ್ತಕ್ಕಂತಹ ಪರಮಾತ್ಮನನ್ನ ಸೇರ್ಲಿಕ್ಕೆ ಉಪಾಯವನ್ನ ಬೇರೆ ಬೇರೆ ರೀತಿಯಾಗಿ ಸಾಧನ ಮಾರ್ಗಗಳನ್ನ ಹೇಳಿದ್ರು, ಈ 9ನೇ ಅಧ್ಯಾಯದಲ್ಲಿ ಭಗವಂತ ಗುಹ್ಯತಮಂ ಅಂದ್ರೆ ಆ ಗುಹ್ಯತರವಾಗಿರ್ತಕ್ಕಂತಹದ್ದು ನೀನೇ ಗುಹ್ಯತಮ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ನಿರ್ದೇಶನ ಮಾಡತಕ್ಕಂಥದ್ದು ಅಂತ ಮಹಾಭಾರತದ ಧರ್ಮರಾಜ ಧರ್ಮದ ಬಗ್ಗೆ ಮಾತನಾಡುವಾಗ, ಅದು ಯಾವ ಪರ್ವಂತ ನನಗೆ ಗೊತ್ತಾಗಿಲ್ಲ, ಎಲ್ಲೋ ನಾನು ನೋಡಿರ್ತಕ್ಕಂಥದ್ದು, ಅದರಲ್ಲಿ ಈ ಸಬ್ಜೆಕ್ಟ್ ಬರುತ್ತೆ. ಈ ಧರ್ಮದ ಸೂಕ್ಷ್ಮತೆಯನ್ನ ಹೇಳುವಾಗ 2 ಶಬ್ದಗಳನ್ನ ಬಳಸ್ತಾನೆ ಅಂತ, ಗುಹ್ಯತರ ಮತ್ತು ಗುಹ್ಯತಮ. ಯಾರಾದರನ್ನ ನೋಡಿ ಅನುಸರಿಸುವಂತಹದ್ದು ಗುಹ್ಯತರವಾದರೆ, ಅದನ್ನ ಅನುಸರಿಸುತ್ತಾ ಏನು ಅನುಭವ ಮಾಡಿಕೊಂಡ ಮೇಲೆ ಅದರ ಜ್ಞಾನ ಬರ್ತದೆ, ಆ ಧರ್ಮವೇ ತಾನೇ ಸ್ಥಿತನಾಗತಕ್ಕಂತಹದ್ದು ಗುಹ್ಯತಮ. ಹಾಗೆ ಧರ್ಮರಾಜ ಗುಹ್ಯತರ ಯಾರನ್ನ ಅನುಸರಿಸ್ತಿದ್ದಲ್ಲ, ಗುಹ್ಯತಮ ತಾನೇ ಧರ್ಮದ ಮೂರ್ತಿಯಾಗಿದ್ದ. ಸೊ ಧರ್ಮದ ಮೂರ್ತಿಯಾಗಿರ್ತಕ್ಕಂಥವನಿಗೆ ಎಲ್ಲಾ ಧರ್ಮದ ಪ್ರಭುವಾಗಿರ್ತಕ್ಕಂತಹ ಆ ಪರಮಾತ್ಮನ ಧರ್ಮ ಅವನಿಗೆ ಗೊತ್ತಾಗಿರ್ತದೆ. ಪರಮಾತ್ಮನ ನಿಜ ರೂಪ ಏನದ ಅದಲ್ಲ, ಧರ್ಮ ರೂಪದಿಂದ ಏನಿದನೋ ಅದು ಅವನಿಗೆ ದರ್ಶನವಾಗಿರ್ತದೆ. ಅದಕ್ಕೆ ಅವ್ರ ಚಿತ್ತ ಯಾವಾಗ್ಲೂ ಕೂಡ ಕದಲೋದಿಲ್ಲ. ಈಗ ನೋಡಿ, ಏನಾದ್ರೂ ಒಂದು ಧರ್ಮವನ್ನ ಅನುಸರಣೆ ಮಾಡುವಾಗ ನಮಗೆ ಚಿತ್ತ ಚಾಂಚಲ್ಯ ಅಂದ್ರೆ ಆ ವಿಷಯದಲ್ಲಿ ಸ್ವಲ್ಪರೂ ಕೂಡ ಕನ್ಫ್ಯೂಸ್ ಇಲ್ಲದೆ ಇದ್ರೆ ನಮ್ಮ ಚಿತ್ತ ಕದಲೋದಿಲ್ಲ, ಸಂಶಯ ಬರೋದಿಲ್ಲ. ಅದಕ್ಕೆ ಅವನಿಗೆ ಯಾವಾಗ್ಲೂ ಕೂಡ ಈ ತನ್ನ ವಿಷಯದಲ್ಲಿ ತಪ್ಪು ಮಾಡಿದಿನಂತ ಪ್ರಶ್ನೆ ಬರೋದಿಲ್ಲ ಧರ್ಮರಾಜನಿಗೆ. ಯಾಕಂದ್ರೆ ಅಷ್ಟು ಸ್ಥಿತನಾಗಿದ್ದ ಅವನು. ಒಂದ್ಸಲ ಮಹಾಭಾರತ ಪರ್ವ ಅರಣ್ಯ ಪರ್ವದಲ್ಲಿ ದ್ರೌಪದಿ ಕೇಳ್ತಾಳೆ, ಇಷ್ಟು ರಾಜನಾಗಿರ್ತಕ್ಕಂಥವನು, ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥವನು ಈಗ ಎಲೆಯಲ್ಲಿ ಊಟ ಮಾಡ್ತಾ ಇದೆಯಲ್ವಾ, ಇದು ಏನ್ ಧರ್ಮ, ಇದು ಯಾವ ಪುರುಷಾರ್ಥಕ್ಕೋಸ್ಕರ ನಿನ್ನ ನಂಬಿಕೊಂಡಿರ್ತಕ್ಕಂಥ ತಮ್ಮಂದಿರನ್ನ, ನಿನ್ನ ನಂಬಿಕೊಂಡು ಬಂದಿರತಕ್ಕಂಥದ್ದು ನನ್ನ ಹೆಂಡತಿನ ಎಲ್ಲರನ್ನ ಕೂಡ ಈ ಅಡವಿಯಲ್ಲಿ ಊಟಕ್ಕೆ ಪರದಾಡಂಗ್ ಮಾಡಿದ್ದೀಯಲ್ವಾ, ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ನೀನು ಧರ್ಮವನ್ನ ಪಾಲನೆ ಮಾಡ್ತೀಯ ಅಂತ ದ್ರೌಪದಿ ಅರಣ್ಯ ಪರ್ವದಲ್ಲಿ ಕೇಳ್ತಾಳೆ ಧರ್ಮರಾಜನನ್ನ. ಸೊ ಅವಾಗ ಧರ್ಮರಾಜ ಕೊಡ್ತಕ್ಕಂಥದ್ದು ಉತ್ತರ ಬಹಳ ಎಷ್ಟು ಸ್ಪಷ್ಟವಾಗಿದೆ ಅಂತಂದ್ರೆ, ಏನನ್ನ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಧರ್ಮವನ್ನ ಅನುಸರಿಸ್ತಿಲ್ಲ, ಸೊ ಅದು ಧರ್ಮದ ಆನಂದನೇ ಅಂತ. ಆನಂದ ಗೊತ್ತಾದಾಗ ನಿಮಗೆ ಸಂಶಯ ಬರೋದಿಲ್ಲ. ಅದು ಧರ್ಮದ ಆನಂದಕ್ಕೋಸ್ಕರವಾಗಿ ಧರ್ಮವನ್ನ ಅನುಸರಣೆ ಮಾಡ್ತಾ ಇದ್ದೀನಿ ಅಂತ ನಮ್ಮ ಧರ್ಮರಾಜ. ಯಾರನ್ನೇ ಮೆಚ್ಚಕ್ಕೋಸ್ಕರವಾಗಿ ಧರ್ಮವನ್ನ ಅನುಸಂಧಾನ ಮಾಡ್ತಾ ಇಲ್ಲ ಅವನು. ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ಯಾರ್ಯಾರು ಮೆಚ್ಚಕ್ಕೋಸ್ಕರವಾಗಿ ಕೆಲವೊಂದನ್ನ ಮಾಡ್ತೀವಿ. ಸೊ ಅನೇಕ ರೀತಿಯಾಗಿರ್ತಕ್ಕಂಥದ್ದು. ಮತ್ತೆ ಯಾಕೆ ಅದನ್ನೆಲ್ಲ ಯಾರನ್ನ ಮೆಚ್ಚಕ್ಕೋಸ್ಕರವಾಗಿ ಧರ್ಮದ ಕೋಟ್ ಧರಿಸಬಾರ್ದು. ಧರ್ಮ ನಮ್ಮ ನೇಚರ್ ಆಗ್ಬೇಕು.
ಅವಾಗ ಅದು ಧರ್ಮದ ಮೂರ್ತಿ ಆಗತ್ತೆ. ಹಾಗೆ ಗುಹ್ಯತರ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನ, ಗುಹ್ಯತಮ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ. ಸೊ ಮೊದಲು ಪರಮಾತ್ಮನನ್ನ, ಅವನ ಗುಣ ಐಶ್ವರ್ಯ ಸರ್ವಶಕ್ತನನ್ನ ಮೊದಲು ತಿಳ್ಕೊಳ್ಬೇಕು. ಅದಾದ್ಮೇಲೆ ಅವನು ಸ್ವತಃ ನನ್ನಲ್ಲಿ ಇದ್ದಾನೆ, ನಾನೇ ಆ ಪರಮಾತ್ಮನ ಸ್ವರೂಪ ಅಂತಕ್ಕಂಥದ್ದು ಅಲ್ಟಿಮೇಟ್ ಆಗಿ ಬರಬೇಕು. ಸೊ ಹಾಗಾಗಿ ಅಂತಹ ಅಪರೋಕ್ಷ ಜ್ಞಾನವನ್ನ ಕೊಡ್ತಕ್ಕಂತಹದ್ದು ಇದು ಗುಹ್ಯತಮ. ಇಂತಹ ಒಂದು ವಿದ್ಯೆಯನ್ನ ಇತಿ ಗುಹ್ಯತಮಂ ಇದಂ ತುತೆ, ಇದು ಈ 9ನೇ ಅಧ್ಯಾಯ, ನಿನಗೆ ತೇ ಹೇಳುತ್ತೇನೆ, ನೀನೇ ಅಪರೋಕ್ಷ ಜ್ಞಾನ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಈ ವಿದ್ಯೆಯನ್ನ ಈ ಅಧ್ಯಾಯದಲ್ಲಿ ಹೇಳುತ್ತೇನೆ. ಪ್ರವಕ್ಷಾಮಿ ಅನಸೂಯವೇ, ಅಂದ್ರೆ ಚೆನ್ನಾಗಿ ಹೇಳ್ತೇನೆ, ಚೆನ್ನಾಗಿ ಕೇಳು. ಅರ್ಜುನನನ್ನ ಅನಸೂಯ ಅಂತ ಕರೆದಿದ್ದಾನೆ ಇಲ್ಲಿ. ಅಂದ್ರೆ ಅನಸೂಯ ಅಂತಂದ್ರೆ ಅಸೂಯೆ ಇಲ್ದವನು ಅಂತ. ಅರ್ಜುನನ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬಾ ಇದೆ. ಅಂದ್ರೆ ಒಬ್ಬ ಕ್ಷತ್ರಿಯನಾಗಿ ಅವನು ಅಸೂಯ ರಹಿತನಾಗಿ ಹೇಗಿದ್ದ ಅನ್ನೋದಕ್ಕೆ ಈಗ ನೀವು ಕರ್ಣನನ್ನು ನೋಡಿ, ದುರ್ಯೋಧನನ ನೋಡಿ, ದುಶ್ಯಾಸನನ್ನ ನೋಡಿ, ತಮ್ಮಲ್ಲಿ ತಮ್ಗಿಂತ ಇನ್ನೊಂದು ದೊಡ್ಡ ವಿಶೇಷವಾಗಿದ್ದಾಗ ಅಲ್ಲಿ ಅಸೂಯೆ ಪಟ್ಟಿರ್ತಕ್ಕಂಥದ್ದು ಕಾಣಿಸ್ತದ. ಆದ್ರೆ ಅರ್ಜುನನಲ್ಲಿ ಹಾಗಿಲ್ಲ. ತುಂಬಾ ಜನ ಅರ್ಜುನನ ಮೇಲೆ ಏಕಲವ್ಯನ ಸನ್ನಿವೇಶವನ್ನು ತಗೊಂಡು ಕಂಪ್ಲೇಂಟ್ ಮಾಡ್ತಾರೆ. ಆಕ್ಚುಲಿ ಆ ಮಹಾಭಾರತ ಸರಿಯಾಗಿ ಓದಿದ್ರೆ ಅಲ್ಲಿ ಆ ಪ್ರಸಂಗ ಅದರದೇ ತಿರುವು ಬೇರೆ ಅದ. ಅವನು ದ್ರೋಣಾಚಾರ್ಯರನ್ನ ಕೇಳ್ತಕ್ಕಂತಹದ್ದು, ಈ ನನ್ನಲ್ಲಿ ಏನು ದ್ರೋಣಾಚಾರ್ಯ ಅರ್ಜುನನಿಗೆ ಮಾತು ಕೊಟ್ಟಿರ್ತಕ್ಕಂತಹದ್ದು ಏನಂತಂದ್ರೆ, ನಾನು ಕೆಲವೊಂದು ಗುಹ್ಯವಾಗಿರ್ತಕ್ಕಂತಹದ್ದು ವಿದ್ಯೆಯನ್ನ ಕಲಿಸ್ತೀನಿ, ನಿನಗೆ ಬಿಟ್ರೆ ಬೇರೆ ಯಾರಿಗೂ ಹೇಳೋದಿಲ್ಲ. ಈ ಒಂದು ಕೂಡ ತನ್ನ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮನಿಗೂ ಕೂಡ ಹೇಳದಂತೆ ಅರ್ಜುನನಿಗೆ ಕೆಲವೊಂದು ಎಲ್ಲ ರಹಸ್ಯಗಳನ್ನ ಹೇಳಿಕೊಟ್ಟಿದ್ದಾನೆ ದ್ರೋಣ. ಯಾಕಂದ್ರೆ ದ್ರೋಣರ ಮಧ್ಯೆ ಮತ್ತು ಅರ್ಜುನನ ಮಧ್ಯೆ ಇರ್ತಕ್ಕಂಥದ್ದು ಅಷ್ಟು ಒಂದು, ಯಾಕಂತಂದ್ರೆ ಅಶ್ವತ್ಥಾಮ ದ್ರೋಣರ ಆಸೆಯನ್ನು ಈಡೇರಿಸಲಿಲ್ಲ, ಅರ್ಜುನ ದ್ರೋಣರ ಆಸೆಯನ್ನು ಈಡೇರಿಸಿದ್ದಾನೆ. ಸೊ ಹಾಗಾಗಿ ಅಶ್ವತ್ಥಾಮ ಅವನು ಸಂಯಮಿ ಅಲ್ಲ ಅಂತ ಗೊತ್ತು ದ್ರೋಣರಿಗೆ. ಆದ್ರೂ ಮಗನ ಮೇಲೆ ವ್ಯಾಮೋಹ ಇರೋದ್ರಿಂದ ವಿದ್ಯೆಗಳನ್ನ ಹೇಳಿಕೊಟ್ಟಿಲ್ಲ ಅಂತ ಅರ್ಥಲ್ಲ. ಆದ್ರೆ ಅದರ ಮಂತ್ರದ ರಹಸ್ಯದ ಜೊತೆಗಿರ್ತಕ್ಕಂಥದ್ದು ಅರ್ಜುನನಿಗೆ. ಸೊ ಹಾಗಾಗಿ ಅರ್ಜುನ ಏನ್ ಕೇಳಿದ್ನ ಅಂತಂದ್ರೆ, ನನಗೆ ನೀನು ಎಲ್ಲಾ ವಿದ್ಯೆಗಳನ್ನ ನನಗೆ ಹೇಳಿಕೊಟ್ಟಿ ಅಂತ ಹೇಳಿದ್ದಿ, ಆದ್ರೆ ನಾನು ನಿನ್ನ ವಿದ್ಯಾರ್ಥಿ ಇನ್ನೊಂದು ರೀತಿಯಾಗಿ ವಿದ್ಯೆಯನ್ನ ಕಲಿತಿದ್ದಾನಲ್ವಾ ಅಂತೇಳಿ ಅವನು ದ್ರೋಣರನ್ನ ಪ್ರಶ್ನೆ ಮಾಡ್ತಾನೆ, ಏಕಲವ್ಯನ ಪ್ರಶ್ನೆ ಮಾಡೋದಿಲ್ಲ ಅವನು. ನನಕ್ಕಿಂತ ಅವನು ಬಲಿಷ್ಠ ಆಗಿದ್ದಾನೆ, ಅವನನ್ನ ನೀನು ಕನಿಷ್ಠ ಮಾಡುವಂತ ಕೇಳಂಗಿಲ್ಲ ಮಹಾಭಾರತದಲ್ಲಿ. ಅವನ ಪ್ರಶ್ನೆ ಇದು. ಆದ್ರೆ ಬೈ ಮಿಸ್ಟೇಕ್ ಅದನ್ನ ಅರ್ಥ ಮಾಡಿಕೊಳ್ಳಾರದೆ ಹೇಗೇಗನು ತಿರ್ಚಿರ್ತಕ್ಕಂಥದ್ದು ಕೂಡ ಉಂಟು. ಅದಕ್ಕೆ ಯಾವಾಗ್ಲೂ ಮಹಾಭಾರತವನ್ನು ಓದುವಾಗ ಸೊ ಮೂಲ ಶ್ಲೋಕಗಳನ್ನ ಹಿಡ್ಕೊಂಡು ಓದಕ್ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲಂತಂದ್ರೆ ತದನಂತರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಅವರವರು ಒಂದೊಂದು ರೀತಿಯಾಗಿ ಆವ ಕಾಲಕ್ಕನುಗುಣವಾಗಿ ತಮ್ಮದೇ ಆಗಿರ್ತಕ್ಕಂತಹ ನೋಟದಿಂದ ಬೆಳೆದಿರ್ತಕ್ಕಂಥದ್ದು ಕೂಡ ಇದೆ. ಸೊ ಈ ರೀತಿಯಾಗಿ ಅರ್ಜುನ ಅನೇಕ ಸಂಗತಿಗಳನ್ನ ದ್ವಾರಕೆಯಲ್ಲಿ ಕೃಷ್ಣ ನೋಡಕ್ ಬಂದಿರತಕ್ಕಂತ ಸಂಗತಿ ಭಾಗವತದಲ್ಲಿ ಬಹಳ ಚೆನ್ನಾಗಿದೆ. ಸೊ ಅವನು ಕಷ್ಟ ಅಂತಂದಾಗ ತನ್ನನ್ನ ತಾನು ಕೂಡ ಸಮರ್ಪಣೆ ಮಾಡಿಕೊಳ್ಳಕ್ ಅವನು ಸ್ವಲ್ಪನೂ ಕೂಡ ಹಿಂಜರಿದಿರ್ತಕ್ಕಂಥವನು, ಅಷ್ಟು ಧರ್ಮದ ಮೂರ್ತಿ ಅವನು. ಮತ್ತೆ ಅಸೂಯೆ ಇಲ್ಲದೆ ಇರ್ತಕ್ಕಂಥವನು, ತನ್ನಲ್ಲಿ ಎಲ್ಲಾ ಶಕ್ತಿಗಳಿದ್ದಾಗಲೂ ಕೂಡ ಅದನ್ನ ಪ್ರದರ್ಶನ ಮಾಡುವಂಥದ್ದಾಗ್ಲಿ, ನಾನು ದೊಡ್ಡವನಂತ ಹೇಳ್ಕೊಳ್ಳೋದಾಗ್ಲಿ, ಮತ್ತೆ ನನಗೆಲ್ಲ ಕಷ್ಟ ಬಂದಾಗಲೂ ಕೂಡ ಈ ನೋಡಿ ನೀವು
ದ್ರೌಪದಿಯಲ್ಲಿ ಕಾಣುತ್ತೀವಿ ನಾವು ಕೆಲವೊಂದಿಷ್ಟು ಅರಣ್ಯ ಪರ್ವದಲ್ಲಿ. ಆದ್ರೆ ಅರ್ಜುನ ಒಂದೇ ಒಂದ್ಸಲನು ಕೂಡ ಈ ಧರ್ಮರಾಜನ ಜೊತೆಗೆ ಯುದ್ಧದಲ್ಲಿ ಪ್ರಸಂಗದಲ್ಲಿ ಮಾತ್ರ ಅವನು ಬೈದಿರ್ತಕ್ಕಂಥದ್ದಿದೆ ಬಿಟ್ರೆ ಬೇರೆ ಸಮಯದಲ್ಲಿ ನಿಮಗೆ ಎಲ್ಲಿ ಸಿಗೋದಿಲ್ಲ. ಭೀಮಸೇನಲ್ಲಿ ಕ್ರೋಧ ಕಾಣುತ್ತೀವಿ ಅನೇಕ ಸಾರಿ ಧರ್ಮರಾಜನ ಮೇಲೆ. ಅರ್ಜುನನ ಇಲ್ಲ. ಅರ್ಜುನನಿಗೆ ಮತ್ತು ಧರ್ಮರಾಯನಿಗೆ ಎಂಥ ಒಂದು ರಿಲೇಷನ್ ಇತ್ತಂದ್ರೆ, ದ್ರೌಪದಿಗೋಸ್ಕರವಾಗಿ ಅವನು ಪಣ ತೊಟ್ಟಿರಂಗಿಲ್ಲ ಅರ್ಜುನ, ಆದ್ರೆ ಧರ್ಮರಾಜನಿಗೊಂದು ಪಣ ತೊಟ್ಟಿರ್ತಾನೆ. ಅವನಿಗೆ ಎರಡು ಮೂರು ಇದಾವೆ, ಅದ್ರ ಎರಡು ನೆನಪದ ನನಗೆ. ಅವನೊಂದು ಶಪಥ ಮಾಡಿರ್ತಾನೆ. ಏನ್ ಶಪಥ ಅಂತಂದ್ರೆ, ತನ್ನ ಕೈಲಿರ್ತಕ್ಕಂತಹ ಗಾಂಧೀವವನ್ನ ಯಾರಾದ್ರೂ ತೇಜೋವಧ ಮಾಡಿದರೆ ಅವರ ಪ್ರಾಣವನ್ನ ತೆಗಿತೀನಿ. ಎರಡನೇದು, ತಮ್ಮ ಅಣ್ಣನ ಧರ್ಮರಾಜನ ಒಂದು ಹನಿ ಏನಾದ್ರೂ ಭೂಮಿಗೆ ರಕ್ತ ಬಿತ್ತು ಅಂತಂದ್ರೆ ಅವರನ್ನ ಪ್ರಾಣ ತೆಗಿತೀನಿ ಅಂತ ಒಂದು ಶಪಥ. ಅಂದ್ರೆ ಅವನಿಗೆ ಅರ್ಜುನನಿಗೆ ಧರ್ಮರಾಜನ ಮೇಲೆ ಎಂತಹ ಒಂದು ಏನು ಅಣ್ಣನ ಗೌರವ ಅಥವಾ ಭಕ್ತಿ ಇತ್ತು ಅಂತಕ್ಕಂಥ. ಸೊ ಹಾಗಾಗಿ ಇಲ್ಲಿ ಅರ್ಜುನನನ್ನ ಗೀತಾಚಾರ್ಯ ಹೊಗಳಿರ್ತಕ್ಕಂತಹದ್ದು ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ. ಹೇ ಅಸೂಯ ರಹಿತನೆ, ಯಾರಿಗೆ ಅಸೂಯೆ ಇಲ್ಲವೋ ಅವರು ಯೋಗ್ಯರು, ಅಧಿಕಾರಿಗಳು ಅಂತ. ಯಾರ ಹತ್ರ ಅಸೂಯೆ ಇರುತ್ತೆ ಅವರು ಸುಖಿಗಳಲ್ಲ. ಅವರು ದುರ್ಯೋಧನ ಹತ್ರ ನೋಡಿ ಬೇಕಾದಷ್ಟು ಐಶ್ವರ್ಯ ಇತ್ತು ನೋಡಿ, ಆದ್ರೆ ಅವನು ಸಂತೋಷ ಪಟ್ಟಿರ್ತಕ್ಕಂತಹದ್ದು ಇಲ್ಲವಿಲ್ಲ. ವಿಕೃತ ರೂಪದಲ್ಲಿ ಸಂತೋಷ ಪಟ್ಟಿದ್ದಾನೆ ಬಿಟ್ರೆ ಸುಕೃತಿಯಾಗಿ ಸಂತೋಷ ಪಟ್ಟಿರ್ತಕ್ಕಂಥದ್ದು ಕಾಣದೇ ಇಲ್ಲ. ನೀವು ಯಾರನ್ನ ತಗೊಳ್ಳಿ, ನೀವು ಯಾರತ್ರ ಅಸೂಯೆ ಇರುತ್ತೆ ಅವ್ರು ಸುಖಿಗಳಾಗಲ್ಲ. ನಾವು ಸುಖಿಗಳಾಗಿರ್ಬೇಕು ಅಂತಂದ್ರೆ ಇನ್ನೊಬ್ಬರದು ಯಾವುದನ್ನು ಕೂಡ ಗಮನಿಸಬಾರದು. ನನ್ನ ಜ್ಞಾನದಲ್ಲಿ, ನನ್ನ ಕರ್ಮದಲ್ಲಿ ನಾನಿರ್ಬೇಕು ಅಷ್ಟೇನೆ. ತುಂಬಾ ಸಿಂಪಲ್ ಅದ ಲಾಜಿಕ್ ಇದು. ಯಾರತ್ರ ದುಃಖ ಇತ್ತಂದ್ರೆ ಇದನ್ನ ವಿಮರ್ಶೆ ಮಾಡಿಕೊಳ್ಳಿ. ಈ ಗುಣಾದಿಗಳೇ ದುಃಖ ತಂದು ಕೊಟ್ಟಿರ್ತಕ್ಕಂಥದ್ದು. ಆ ಗುಣಾದಿಗಳನ್ನ ಮೀರ್ಬೇಕಷ್ಟೇ, ಬದ್ಲಿ ಏನಿಲ್ಲ ಅಲ್ಲಿ. ಯಾವುದೋ ಪಾಪದಿಂದ ಗುಣಾದಿಗಳು ಬಂದ್ಬಿಟ್ಟ ನಮಗೆ, ಹಾಗಾಗಿ ನಮ್ಮ ಒಳಗಡೆ ಇದ್ದು ಅವು ನಮಗೆ ನಿತ್ಯ ವೈರಿಗಳಾಗ್ಯಾವ. ಮತ್ತೆ ಅವು ವೈರಿಗಳಂತನೂ ಗೊತ್ತಿಲ್ಲ. ಅದನ್ನ ನಾವು ಗಮನಿಸ್ಲಾರ್ದನೆ ಅವು ಹೊರಗಡೆ ಇನ್ನೊಬ್ಬರ ಮೇಲೆ ಅದನ್ನ ಆರೋಪ ಮಾಡಿ ಅವರು ನಮಗೆ ದುಃಖ ಕೊಡ್ತಾರೆ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಯಾರಿಗೆ ಅಸೂಯೆ ಇಲ್ವೋ, ಅಸೂಯೆ ಇಲ್ದಿರ್ತಕ್ಕಂಥವನು ಖಂಡಿತವಾಗ್ಲೂ ಕೂಡ ಆರೋಗ್ಯವಂತನಾಗಿರ್ತಾನೆ. ಸೊ ಈ ಗುಹ್ಯವಾಗಿರ್ತಕ್ಕಂತಹ ಈ ಪರಮ ವಿದ್ಯೆಯನ್ನ ತಿಳಿದುಕೊಳ್ಳಲಿಕ್ಕೆ ಅರ್ಜುನ ಯೋಗ್ಯ ಪುರುಷನಾಗಿದ್ದಾನೆ. ಇದು ನಿನಗೆ ಸಾಧ್ಯ ಆಗತ್ತೆ. ಹಾಗಾಗಿ ಅನಸೂಯನೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಅಶುಭ. ಈ ಒಂದು ಜ್ಞಾನ ಮತ್ತು ವಿಜ್ಞಾನ ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ಥಿಯರಿ, ವಿಜ್ಞಾನ ಅಂತಕ್ಕಂಥದ್ದು ಪ್ರಾಕ್ಟೀಸ್. ಯಾವುದನ್ನ ಕೇಳಿ ಅದು ತನ್ನ ಜೀವನಕ್ಕೆ ಅನುಸಂಧಾನ ಮಾಡ್ತಾನೋ, ಅನುಭವಕ್ಕೆ ಬರುವ ಹಾಗೆ ಜ್ಞಾನಂ ವಿಜ್ಞಾನ ಸಹಿತಂ, ಯಾವುದು ಈ ತತ್ಸ್ವರೂಪ ಪರಮ ಪ್ರಭುವಿನ ಜ್ಞಾನ ಇದೆಯೋ ಅಂತಹ ಜ್ಞಾನವನ್ನ ಅನುಭವಕ್ಕೆ ಬರುವ ಹಾಗೆ ವಿವರಿಸುತ್ತೇನೆ. ಇದನ್ನ ಚೆನ್ನಾಗಿ ಹೇಳಲ್ಪಡ್ತೀನಿ ಈ ಅಧ್ಯಾಯದಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಇದರಿಂದ ಬಿಡುಗಡೆಯನ್ನ ಹೊಂದಿ, ಯಾವುದರಿಂದ ಬಿಡುಗಡೆಯನ್ನ ಹೊಂದಿ? ಅಶುಭ ಅಂದ್ರೆ ಈ
ಸಂಸಾರದಿಂದ ಬಿಡುಗಡೆಯನ್ನ ಹೊಂದಿ, ಸಂಸಾರ ಎನ್ನುವಂತಹ ಬಂಧನದಿಂದ, ಸಂಸಾರ ಎನ್ನುವಂತಹ ಬಂಧನ ಅಂತಂದ್ರೆ ಸೊ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ಆಶ್ರಮದಲ್ಲಿ ಬಂದಿರತಕ್ಕಂತಹದ್ದಲ್ಲ. ಈ ದುರ್ಗುಣಗಳಿಂದ ಕೂಡಿದ ಮನಸ್ಸು ಅಂತೇನು ಕರಿತೀವಿ, ಅದು ಸಂಸಾರ. ಅಂತಹ ಗುಣಗಳಿಂದ, ದುರ್ಗುಣಗಳಿಂದ ಬಿಡಿಸಿ ಈ ಜ್ಞಾನವನ್ನ ಕೇಳ್ತಾ ಅಂತಹ ದುರ್ಗುಣದಿಂದ ಕೂಡಿದ ನಿನ್ನ ಮನಸ್ಸಿನಿಂದ ನೀನು ಬಿಡುಗಡೆಯನ್ನ ಪಡೆಯುತ್ತಿ ಅಂತ ಬಾರಿ ಒಂದು ರೀತಿಯಿಂದ ವಿಧಿವಾಕ್ಯ ಅಂತ ಹೇಳ್ಬೋದು. ಇದನ್ನ ಹಾಗೆ ಮಾಡಿದ್ದಾರೆ ಇಲ್ಲಿ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಕರ್ತುಂ ಅವ್ಯಯಂ. ಅವ್ಯಯ ಅಂತಂದ್ರೆ ಇದು ಸುಲಭವಾಗಿರ್ತಕ್ಕಂಥದ್ದು. ರಾಜವಿದ್ಯಾ ರಾಜಗುಹ್ಯಂ ಆಗಲೇ ಮೇಲೆ ಅದು ಈ ಚಾಪ್ಟರ್ನ ಪ್ರಾರಂಭ ಮಾಡುವಾಗ ಏನ್ ಹೇಳಿದ್ರು ಅದನ್ನ ಹೇಳಿದ್ದಾರೆ. ಇದನ್ನ ಪವಿತ್ರಂ ಇದಂ ಉತ್ತಮಂ, ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ಉತ್ತಮವಾಗಿರ್ತಕ್ಕಂಥದ್ದು. ಪ್ರತ್ಯಕ್ಷಾವಗಮಂ ಅಂದ್ರೆ ಯಾರು ಅಧಿಕಾರಿ ಇದನೋ ಅವನಿಗೆ ಪ್ರತ್ಯಕ್ಷವಾಗಿ ತಿಳಿಲಿಕ್ಕೆ ಸಾಧ್ಯತೆ ಇದೆ. ಅವನೆಂತವನ ಅಧಿಕಾರಿ ಆಗಿರ್ಬೇಕು, ಅವನು ಅನಸೂಯನಾಗಿರ್ಬೇಕು. ಯಾರೋ ಅನಸೂಯನಾಗಿದ್ದನೋ ಅವನಿಗೆ ಇದು ನೇರವಾಗಿ ಅನುಭವಕ್ಕೆ ಬರುತ್ತೆ. ಮತ್ತೆ ಇದು ಈ ಧರ್ಮಕ್ಕೆ ವಿರೋಧವಲ್ಲದೆ ಇರ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ, ಅಂದ್ರೆ ನಮ್ಮ ಏನು ಒಂದು ಕರ್ತವ್ಯಗಳದೇವ ಜವಾಬ್ದಾರಿಯಿಂದ ಹಿಂದೆ ಸರಿತಕ್ಕಂಥದ್ದಲ್ಲ. ಆ ಎಲ್ಲ ಧರ್ಮವನ್ನ ಮಾಡಿಕೊಳ್ತಾ ಸುಸುಖಂ ಉತ್ತಮವಾಗಿರ್ತಕ್ಕಂತಹ ಸುಖವನ್ನ ಪಡೆಯಲು ಸುಲಭವಾಗಿರ್ತಕ್ಕಂಥದ್ದು, ಅವ್ಯಯವಾಗಿರ್ತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥದ್ದು, ಮತ್ತಿದು ವ್ಯಯವಲ್ಲದೆ ಇರ್ತಕ್ಕಂಥದ್ದು ಅಂತ. ಅಂದ್ರೆ ನಾಶವಲ್ಲದೆ ಇರ್ತಕ್ಕಂಥದ್ದು. ಈ ಸುಖ ಅಂತಕ್ಕಂಥದ್ದು ನಾವು ಇಂದ್ರಿಯಗಳಿಂದ ಪಡ್ಕೊಳ್ತಕ್ಕಂಥದ್ದು, ವ್ಯಯವಾಗ್ತಕ್ಕಂಥದ್ದು, ಮತ್ತೆ ಮತ್ತೆ ಪಡ್ಕೋಬೇಕು. ಆದ್ರೆ ಇದು ಒಮ್ಮೆ ಪಡ್ಕೊಂಡ್ರೆ ಮತ್ತೆ ಪುನಃ ಪಡೆದುಕೊಳ್ಳಲಿಕ್ಕೆ ಏನ್ ಬೇಕಾಗಿಲ್ಲ. ಅದಕ್ಕಿದು ರಾಜವಿದ್ಯಾ ಅಂತ. ಹೆಂಗೊಬ್ಬ ರಾಜನಾಗಿಬಿಟ್ನಂತಂದ್ರೆ ಆ ರಾಜ್ಯದಲ್ಲಿ ಎಲ್ಲ ಅಧಿಕಾರ ಅವನಿಗೆ, ಮತ್ತೆ ಇನ್ನೇನ್ ಎಕ್ಸ್ಟ್ರಾ ಇರಂಗಿಲ್ಲ. ಈಗಲ್ಲ, ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ರಾಜ್ಯದ ಚೀಫ್ ಮಿನಿಸ್ಟರ್ಗಳನ್ನ ದೇಶದ ಪ್ರಧಾನ ಮಂತ್ರಿಗಳಂತ ಏನ್ ಹೇಳ್ತೀವಿ. ಇದು ರಾಜ ಪೌರತ್ವ ಕರೆಕ್ಟು, ಅಂದ್ರೆ ರಾಜನಿಗಿರ್ತಕ್ಕಂತಹ ಎಲ್ಲ ಅಧಿಕಾರಗಳು ಅವನಿಗೆ ಅಂತ ಹೇಳ್ತೀವಿ. ಆದ್ರೆ ಈ ಇದಕ್ಕ ಮತ್ತೆ ರಾಜರ ಪ್ರಭುತ್ವಕ್ಕೆ ಬಹಳ ವ್ಯತ್ಯಾಸ ಅದ. ಇದು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ವಿರೋಧ ಪಕ್ಷ ಅಂತ ಇರ್ತದ, ಮತ್ತೆ ರಾಜ್ಯಪಾಲರು ಅಂತ ಇರ್ತಾರೆ ರಾಜ್ಯದಲ್ಲಿ. ಆದ್ರೆ ಹಾಗೆ ಕೇಂದ್ರದಲ್ಲಿ ಮತ್ತೆ ಅದಕ್ಕೊಂದು ಕೋರ್ಟ್ ಅಂತ ಇರ್ತದೆ. ಮತ್ತೆ ಅದಕ್ಕೂ ಏನಾಯ್ತಂದ್ರೆ ಜನ ಕೋರ್ಟ್ ಅಂತಾನು ಕೂಡ ಇದೆ. ಜನ ಎಲ್ಲ ವಿರೋಧ ಮಾಡಿದರೆ ಕೂಡ ಮಾಡಕ್ ಬರಂಗಿಲ್ಲ. ಈಗ ಕೆಲವೊಂದು ಕಂಟ್ರಿಗಳಲ್ಲಿ ಆಯ್ತಲ್ವಾ, ಸೊ ಅಧ್ಯಕ್ಷರು ಪ್ರಧಾನ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ. ಅಂದ್ರೆ ಈಗಿರ್ತಕ್ಕಂಥದ್ದು ಜನರ ಪ್ರಭುತ್ವ ಇದೆ. ಅವಾಗ ರಾಜನ ಪ್ರಭುತ್ವ ತನ್ನ ತೋಳ್ಬಲದಿಂದ ಎಲ್ಲರನ್ನ ಹತ್ತಿಕ್ಕಿ ಅವನು ರಾಜನಾಗಿರ್ತದ್ದ. ಹಾಗಾಗಿ ಅವನ ರಾಜ ಅಂತ. ರಾಜನಿಗೆ ರಾಜಕಾರಣಿಗೆ ಬಹಳ ವ್ಯತ್ಯಾಸ ಅದ. ಸೊ ರಾಜನಿಗೆ ಇರೋಷ್ಟು ಪವರ್ ರಾಜಕಾರಣಿಗಿಲ್ಲ. ಯಾಕಂದ್ರೆ ಕಾನೂನಾತ್ಮಕವಾಗಿ ಮಾಡಬೇಕು, ಮತ್ತೆ ಅವಧಿ ಕಡಿಮೆ ಅದ. ಆದ್ರೆ ಅಲ್ಲಿ ಅವನು ಬಲ ಇರೋ ತನಕ ಅವನೇ ರಾಜನಾಗುತ್ತಿದ್ದ. ಯಾಕೆ ಇಷ್ಟು ದೂರ ಬಂದೆ ಅಂತಂದ್ರೆ,
ರಾಜ ಪವರ್ಗೆ ಮತ್ತೆ ರಾಜಕಾರಣಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಹೇಳಕ್ಕೋಸ್ಕರ ಸಲಾಗಿ ಈ ಇಂದ್ರಿಯಗಳಿಂದ ಬರ್ತಕ್ಕಂಥದ್ದು ಸುಖ ಅಂತಕ್ಕಂಥದ್ದು ಈ 5 ವರ್ಷಕ್ಕೊಮ್ಮೆ ಪವರ್ ಬಂದು ಹೋದಂಗೆ ಅವ್ಯಯ ಅಂತಂದ್ರೆ ಒಮ್ಮೆ ತನ್ನ ತೋಳುಬಲದಿಂದ ರಾಜ್ಯವನ್ನ ತಗೊಂಡ್ಬಿಟ್ನಂದ್ರೆ ತಾನಿರೋ ತನಕ ಹೆಂಗ ಅವನು ರಾಜನಾಗಿರ್ತಾನೋ ಹಾಗೆ ಒಮ್ಮೆ ಈ ಅಪರೋಕ್ಷ ಜ್ಞಾನವನ್ನ ಪಡೆದು ಬಿಟ್ರೆ ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನ ಹೊಂದುತ್ತಾನೆ. ಅಂತಹ ಸುಖವನ್ನ ಈ 9ನೇ ಅಧ್ಯಾಯ ಇದು ಗುಹ್ಯವಾಗಿದ್ರೂ ಕೂಡ ಇದು ತಿಳಿಲಿಕ್ಕೆ ಅನಸೂಯನಾಗಿರ್ತಕ್ಕಂಥವನಿಗೆ ತಿಳಿಲಿಕ್ಕೆ ಸಾಧ್ಯ ಇರತಕ್ಕಂತಹದ್ದು. ಅದನ್ನ ಅನುಭವಕ್ಕೆ ಬರುವ ಹಾಗೆ ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಇಷ್ಟು ಗಹನವಾಗಿರ್ತಕ್ಕಂಥದ್ದನ್ನ ಹೇಳಿ, ಇದು ಯಾರು ಅಯೋಗ್ಯರು ಇದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ದಿರ್ತಕ್ಕಂಥವ್ರು? ಅಶ್ರದ್ಧಾನ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನಿ. ಇಲ್ಲಿ ಅರ್ಜುನನನ್ನ ಪರಂತಪ ಅಂತ ಕರೆದಿದ್ದಾನೆ. ಪರಂತಪನೆ, ಪರಂತಪ ಅಂತಂದ್ರೆ ಶತ್ರುಗಳನ್ನ ಪರಿತಾಪಗೊಳಿಸುವವನೇ. ಇದು ಯಾರು ಇದಕ್ಕೆ ಅಧಿಕಾರಿಗಳಲ್ಲ ಅಂತಂದ್ರೆ ಅಶ್ರದ್ಧ. ಅಂದ್ರೆ ಅಶ್ರದ್ಧ ಅಂತಂದ್ರೆ ಶ್ರದ್ಧೆ ಇಲ್ಲದೆ ಇರ್ತಕ್ಕಂಥವನು. ಈ ತತ್ವದಲ್ಲಿ ಶ್ರದ್ಧೆ ಇಲ್ಲದೆ ಇರ್ತಕ್ಕಂಥವನನ್ನ ಅಶ್ರದ್ಧ. ಅದಕ್ಕೆ ಯಾವಾಗಲೂ ಕೂಡ ಈ ನಮ್ಮಲ್ಲಿ ನಮ್ಮ ಈ ಅಧ್ಯಾತ್ಮ ಗುಂಪುಗಳಲ್ಲಿ ಸ್ವಲ್ಪ ಲೇಡೀಸ್ ಸಂಖ್ಯೆ ಬಹಳ ಇದೆ. ಲೇಡೀಸ್ ಸಂಖ್ಯೆ ಇರುವಾಗ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ತಾವು ತಿಳ್ಕೊಂಡಿರ್ತಕ್ಕಂಥದ್ದನ್ನ ಮನೆಯಲ್ಲಿ ಇರೋರಿಗೆ ಹೇಳ್ಬೇಕು ಅಂತ ಅವ್ರಿಗೆ ಪಾಪ ಯಾವಾಗ್ಲೂ ಅದು ಸಹಜವಾಗಿರ್ತಕ್ಕಂತಹ ಮಹಿಳೆಯರ ಸ್ವಭಾವ. ಆದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಅವರಿಗೆ ಅದರಲ್ಲಿ ಶ್ರದ್ಧೆ ಇಲ್ಲದೆ ಇದ್ರೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಮತ್ತೆ ಒಂದು ಪಕ್ಷ ನೀವು ಸಂಕಲ್ಪ ಮಾಡಿದ್ರೂ ಸಾಧ್ಯ ಆಗೋದಿಲ್ಲ. ಇದು ಬಹಳ ದೀರ್ಘವಾಗಿ ತಗೊಳ್ರಿ. ಒಳಗಡೆ ಅವನಲ್ಲಿ ಬರ್ಬೇಕು. ಅಯ್ಯೋ ಕಷ್ಟಪಡ್ತಾರ ಹೇಳಿದ್ರೆ ಸರಿ ಹೋಗುತ್ತೇನಂತ ನಿಮ್ಗನ್ಸ್ಬೋದು, ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಯುದ್ಧ, ಆದ್ರೆ ವಿದುರನಿಗೆ ಯುದ್ಧ ಮನಸ್ಸಿರಂಗಿಲ್ಲ. ಅವನ್ಗೆ ಕೃಷ್ಣನ ಮೇಲೆ ಒಂದು ರೀತಿಯಾಗಿರ್ತಕ್ಕಂತಹ ಭಕ್ತಿಯ ಕೋಪ ಬಂದು ಅವನು ಯುದ್ಧ ಇನ್ನೂ ಶುರುವಾಗಿರಂಗಿಲ್ಲ, ಮುಂಚೆ ಇಂದಿನ ರಾತ್ರಿ ಬರ್ತಾನೆ. ಅಲ್ಲ, ನೀನು ಎಲ್ಲವನ್ನ ತಿಳಿದಿರ್ತಕ್ಕಂಥವನು, ಮತ್ತೆ ಎಲ್ಲವನ್ನ ನೀನು ಎಲ್ಲ ಸಾಮರ್ಥ್ಯ ಏನ್ ಮಾಡ್ಬೇಕು ಅಂತಕ್ಕಂಥ ಸಾಮರ್ಥ್ಯ ಉಳ್ಳಂತವನು. ಇಷ್ಟು ಸಾಮರ್ಥ್ಯ ಉಳ್ಳವನಾಗಿ ಕೂಡ ಒಬ್ಬ ಸಾಮಾನ್ಯ ಸಾರಥಿಯಂತೆ ಅರ್ಜುನಿಗೆ ಸಾರಥಿಯಾಗಿದ್ದು ಯುದ್ಧ ಪ್ರಚೋದನೆ ಹೊರಟಿದ್ದೀಯಲ್ವಾ? ಯಾಕೆ ನೀನು ಒಮ್ಮೆ ಮನಸ್ಸು ಮಾಡಿದಂತಂದ್ರೆ ಆ ದುರ್ಯೋಧನನ್ನ ನೀನು ಚೇಂಜ್ ಮಾಡಿಬಿಡುದು. ಯಾಕಂದ್ರೆ ನೀನು ಪ್ರಭು ಅದೀಯ ನೀನು ಅಂತೇಳಿ ಅವನು ಬಂದು ಕೇಳ್ತಾನ. ಆ ಯುದ್ಧದ ಡೇರಿಗಳಿರ್ತಾವಲ್ವ, ಅಲ್ಲಿ ಬಂದ್ಬಿಟ್ಟು ಅವಾಗ ಕೃಷ್ಣ ಹೇಳ್ತಾನ, ವೆರಿ ಬ್ಯೂಟಿಫುಲ್ ಅದ. ಒಮ್ಮೆ ನನ್ನಿಂದ ಜಗತ್ತು ಉತ್ಪನ್ನ ಆಗಿರ್ತಕ್ಕಂಥದ್ದು ನನ್ನಿಂದ, ಆದ್ರೆ ಅದು ಒಮ್ಮೆ ತನ್ನ ಸ್ಥೂಲ ರೂಪವನ್ನ ಪಡ್ಕೊಡ್ತು ಅಂತಂದ್ರೆ, ಆ ಸ್ಥೂಲ ರೂಪ ಪಡ್ಕೊಳ್ಳುವಾಗ ತನ್ನದೇ ಆಗಿರ್ತಕ್ಕಂಥ ಗುಣಗಳಿಂದ ಅದು ಪಡ್ಕೊಂಡಿರ್ತದೆ. ಅಂದ್ರೆ ನಾನು ನನ್ನ ಶಕ್ತಿ ಎರಡು ಬೇರೆ ಬೇರೆ ಅಂತ ಅವನು.
ಅದಕ್ಕೆ 11ನೇ ಅಧ್ಯಾಯದಲ್ಲಿ ಅರ್ಜುನ್ಗೆ ಆ ಮಾಯಾರೂಪದ ಶಕ್ತಿಯನ್ನು ನೋಡಕ್ಕಾಗಿಲ್ಲ ಅವನಿಗೆ. ಸೌಮ್ಯ ರೂಪದ ಶಕ್ತಿ ಅಷ್ಟ ತೋರಿಸ್ ನನಗೆ, ಈ ಮಾಯಾರೂಪದ್ದು ಬೇಡ ನನಗಂತಂದ. ಅದಕ್ಕೆ ಇನ್ನು ಭಾಗವತದಲ್ಲಿ ಕೂಡ ಇನ್ನೊಂದು ಕಡೆ ಬರ್ತದ, ನಾನು ಅರ್ಥ ಆಗತ್ತೀನಿ ಆದ್ರೆ ನನ್ನ ಮಾಯಾಶಕ್ತಿಯ ರೂಪ ಅರ್ಥ ಕಷ್ಟ ಅಂತ ಹೇಳಿದಾರ ಭಗವಂತ. ಸೊ ಅದೇ ಲಾಜಿಕ್ ಅನ್ನ ಇಲ್ಲಿ ವಿದುರಿಗೆ ಹೇಳ್ತಾನೆ. ಯಾವಾಗ ನನ್ನ ಮಾಯೆಯಿಂದ ನಿರ್ಮಾಣವಾಗಿರ್ತಕ್ಕಂತಹದ್ದು ಏನು ಒಂದು ಫಾರ್ಮ್ ಆಗಿ ಪಡ್ಕೊಳ್ತದೆ, ಆ ಫಾರ್ಮ್ ಆಗಿ ಪಡ್ಕೊಂಡಿರ್ತಕ್ಕಂತಹದಕ್ಕೆ ಒಂದು ಆ ಮಾಯದ್ದೇ ಶಕ್ತಿ ಆವೃತವಾಗಿರ್ತದೆ. ಎಲ್ಲಿಯವರೆಗೆ ಆ ಮಾಯೆಯನ್ನ ಕಳಚಿಕೊಂಡು ಬರ್ತಾನ ಅವನು, ಅವಾಗ ಅವನಿಗೆ ನಾನು ಅರ್ಥ ಆಗ್ತೀನಿ. ಯಾರು ಮಾಯೆಯಲ್ಲಿರ್ತಾರೆ ಅವನಿಗೆ ಅರ್ಥ ಆಗಕ್ ಸಾಧ್ಯ ಇಲ್ಲ. ಮತ್ತೆ ಅದು ನನ್ನ ಮಾಯೆ ಆಗಿರೋದ್ರಿಂದ, ನಾನೇ ಅದನ್ನ ಆನಂದಕ್ಕೋಸ್ಕರ ಮಾಡಿರೋದ್ರಿಂದ, ಅದು ವ್ಯವಸ್ಥೆ ಲೀಲಾ ಆಗಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ನೀನು ಒಬ್ಬ ಜ್ಞಾನಿಯಾಗಿ ಮಾತಾಡಿತಿ ಅಂತ ಕೃಷ್ಣ ವಿದುರನ್ನ ಮತ್ತೆ ವಾಪಸ್ ಕೇಳ್ತಾನೆ ಅವನು. ಮತ್ತೆ ಮಾಯೆಗೆ ಅಧೀನರಾಗಿರ್ತಕ್ಕಂಥವ್ರಿಗೆ ಮುಕ್ತಿ ಇಲ್ವಾ ಅಂತ ಮತ್ತೆ ವಿದುರ ಕೇಳಿದಾಗ ಕೊನೆಗೆ ಅದನ್ನ ಅವನು ಮತ್ತೆ ಹೇಳ್ತಾನೆ ಅದನ್ನ. ಸೊ ಅವರು ನನ್ನ ಹತ್ರಕ್ ಬರ್ಬೇಕು, ನನ್ನ ಹತ್ರಕ್ ಬಂದಾಗ ಮಾತ್ರ ಅದರ ಹೊಡೆತವನ್ನ ತಪ್ಪಿಸ್ಕೊಳ್ಬಹುದು. ಇಲ್ಲ ಮಾಯೆಯಲ್ಲಿದ್ದು ನನ್ನ ಅರ್ಥ ಮಾಡಿಕೊಂತಂದ್ರೆ ಸಾಧ್ಯನೇ ಇಲ್ಲ ಅಂತ. ಮಾಯೆಯಲ್ಲಿ ಇದ್ದು ಪರಮಾತ್ಮನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಾಯೆಯನ್ನ ಬಿಟ್ಟು ಬರ್ಬೇಕು. ಮಾಯೆ ಅಂತಂದ್ರೆ ಅಜ್ಞಾನವನ್ನ ಬಿಟ್ಟು ಬರ್ಬೇಕು. ಸೊ ಹಾಗಾಗಿ ತುಂಬಾ ಜನ ಇದರಲ್ಲಿ ಕಷ್ಟಪಡಬೇಡ್ರಿ. ಸೊ ಅವ್ರಿಗೆ ಹೇಳಿದ್ರೆ ಸರಿ ಹೋಗ್ತದೇನೋ, ಸಂತೋಷವಾಗಿರ್ತಾರೇನೋ ಅಂತ ಪ್ರಯತ್ನ ಮಾಡ್ಬೇಡಿ. ಅದು ಅವರು ತಾವೇ ಮನಸ್ಸು ಮಾಡಿ ಬಂದ್ರೆ ಇಟ್ಸ್ ಓಕೆ. ಮತ್ತೆ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರುತ್ತವೇನೋ ಅಂತ ಹೇಳಿ ಅದನ್ನು ಕೂಡ ತೆಗೆದು ಬಿಡಿ. ಇದು ಹೊರಗಿಂದಂತ ಅಲ್ವೇ ಅಲ್ಲ, ಆಂತರಿಕ ಸುಖ. ಆಂತರಿಕವಾಗಿ ಆನಂದವಾಗಿರ್ರಿ, ಹೊರಗಿನ ಸುಖದಲ್ಲಿ ಅವ್ರ ಜೊತೆಗಿರ್ರಿ. ಮಿಕ್ಸ್ ಮಾಡ್ಕೋಬೇಡಿ ಎರಡನ್ನ. ಅವ್ರಾಗಿ ಬಂದ್ರಂದ್ರೆ ಕೇಳ್ರಿ, ಬಹಳ ಸಂತೋಷ. ಅವ್ರಾಗಿ ಬರದೇ ಹೋದ್ರೆ ಸುಮ್ನೆ ಶ್ರಮ ಹಾಕ್ಬಿಟ್ರೆ ಅದು ನಿಮ್ ಬೆಳವಣಿಗೆನೂ ಆಗಲ್ಲ, ಮತ್ತೆ ಅವ್ರಿಗೆ ಉಪಯೋಗನೂ ಆಗೋದಿಲ್ಲ. ಇದು ಚೆನ್ನಾಗಿ ಅರ್ಥ ಬಿಡ್ಕೋಬೇಕು ಲಾಜಿಕ್ ಅನ್ನ. ಅದಕ್ಕೆ ಇಲ್ಲಿ ಕ್ಲೀನ್ ಆಗಿ ಹೇಳ್ತಾ ಇದ್ದಾನೆ, ಅಶ್ರದ್ಧ. ಯಾರಿಗೆ ಅಶ್ರದ್ಧೆ ಇದೆಯೋ, ಈ ಅಶ್ರದ್ಧೆಯಲ್ಲಿರ್ತಕ್ಕಂಥವ್ರಿಗೆ ಇದು ಸಾಧ್ಯನೇ ಇಲ್ಲ, ಇದು ಅರ್ಥ ಆಗೋದಿಲ್ಲ. ಇದು ಅವರು ಏನ್ ಮಾಡ್ತಾರ, ಅವರು ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನೆ. ಅವ್ರು ಯಾವಾಗ್ಲೂ ಕೂಡ ಆ ಚಕ್ರದಲ್ಲಿ ಇರ್ತಾರೆ. ಅವರು ಶ್ರದ್ಧೆ ಇಲ್ದಿರ್ತಕ್ಕಂಥವನು ಈ ಧರ್ಮದಲ್ಲಿ ಅಶ್ರದ್ಧಾನ ಪುರುಷಾಹ ಧರ್ಮಸ್ಯಾಸ್ಯ ಪರಂತಪ. ಈ ಅಧ್ಯಾತ್ಮ ಅಂತಕ್ಕಂತಹದ್ದು ಯಾವ ಒಂದು ಧರ್ಮ ಇದೆಯೋ, ಈ ಧರ್ಮದಲ್ಲಿ ಶ್ರದ್ಧೆ ಇಲ್ಲದೆ ಇರತಕ್ಕಂತಹ ಮನುಷ್ಯ ಅವನೇನ್ ಮಾಡ್ತಾನೆ ಅಂತಂದ್ರೆ, ಶಾಶ್ವತವಾಗಿರ್ತಕ್ಕಂತಹ ಅಂದ್ರೆ ಪರಮಶ್ರೇಷ್ಠವಾಗಿರ್ತಕ್ಕಂತಹ ಈ ಆತ್ಯಂತಿಕ ಆನಂದವನ್ನ ಪಡೆಯದೆ ಮೃತ್ಯು ಸಂಸಾರ ವರ್ತನೆ, ಪುನಃ 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 ಮೃತ್ಯುವಿಗೆ ಮುಖ ಮಾಡಿಕೊಂಡು ಸಂಸಾರದಲ್ಲಿ ಇರುತ್ತಾನೆ. ಸೊ ಹಾಗಾಗಿ ಈ ಆಧ್ಯಾತ್ಮಿಕ ಚಿಂತಕರಿಗೆ ಈ ಶ್ಲೋಕ ಒಂದು ಮಾರ್ಗದರ್ಶನ ಏನಂತಂದ್ರೆ, ಮೊದಲು ಈ ನಾವು ಪಡ್ಕೊಳ್ಬೇಕಿದನ್ನ. ಬಿಕಾಸ್ ನಾವು ಬಂದಿರೋದು
ನಮ್ಮ ಜೀವನ ಸ್ವಾರ್ಥ ಅಲ್ಲ ಇದು. ಹಾಗೆ ಅನಿಸುತ್ತೆ, ಸ್ವಾರ್ಥ ಅಂತ ಅನಿಸುತ್ತೆ. ಅದರ ಅಲ್ಟಿಮೇಟ್ ನೋಡಿದಾಗ ಜೀವ ಅನೇಕ ಜನ್ಮಗಳನ್ನ ತಗೊಳ್ತಕ್ಕಂಥದ್ದು ಯಾರಿಗೋಸ್ಕರ ಅಲ್ಲ. ಅದು ಸುಮ್ಮನೆ ಅದಕ್ಕೊಂದಿಷ್ಟು ಮೇಲೆ ಧರ್ಮವನ್ನು ಸೇರಿಸಿ ಸುಮಾರೆಲ್ಲ ಮಾಡಿದ್ದೀವಿ. ಆ ಧರ್ಮದ ಚೌಕಟ್ಟು ಬೇರೆ, ಆಧ್ಯಾತ್ಮಿಕ ಚೌಕಟ್ಟು ಬೇರೆ. ಪ್ರತಿಯೊಂದು ಜೀವ ತನ್ನ 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 ಅನುಭವ, ತನ್ನ ಬೆಳವಣಿಗೆಗೋಸ್ಕರ ಬಂದಿದೆ. ಆ ತನ್ನ ಅನುಭವ, ತನ್ನ ಬೆಳವಣಿಗೆಯನ್ನ ತನಗೆ ಅನುಕೂಲನೋ ಅನಾನುಕೂಲನೋ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ಭೂಮಿಯ ಮೇಲೆ ಶರೀರವನ್ನ ತಗೊಳ್ಳುವಾಗ ಅವರವರ ಜೊತೆ ಸಂಪರ್ಕವನ್ನ ಪಡಿತದೆ. ಅದಕ್ಕೆ ಒಂದಿಷ್ಟು ಧರ್ಮದ ಲೇಪನವನ್ನ ಹಚ್ಚಿ ಅದನ್ನ ಗಟ್ಟಿ ಮಾಡಿದ್ದಾರೆ. ಅದರ ಅಧ್ಯಾತ್ಮಕ್ಕೆ ಬಂದ್ರೆ ಅದಕ್ಕೆ ಯಾವುದೂ ಅರ್ಥ ಇರೋದಿಲ್ಲ. ಅದು 7 ಜನ್ಮನೋ ಸುಮಾರು ಜನ್ಮನೋ ಎಲ್ಲ ಇದೆ. ಆದ್ರೆ ಅಧ್ಯಾತ್ಮಕ್ಕೆ ಬಂದ್ರೆ ಅದರ ಲಾಜಿಕ್ ಬೇರೆ ಅದ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ದಾಗ ಮಾತ್ರ ಈ ಅಪರೋಕ್ಷ ಜ್ಞಾನವನ್ನ ತಿಳಿಲಿಕ್ಕೆ ಸಾಧ್ಯ. ಮತ್ತೆ ಅಪರೋಕ್ಷ ಜ್ಞಾನಿ ಆಗ ತನಕ ನಾವು ಇನ್ನೊಬ್ಬರನ್ನ ಏನೇನೋ ಮಾಡೋದು, ಸರಿ ಮಾಡೋದು, ಆ ಕಡೆಗೆ ಹೋಗ್ಬಾರ್ದು, ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರು ಅವ್ರದೇ ಆಗಿರ್ತಕ್ಕಂತಹ ಜೀವನಕ್ಕೋಸ್ಕರ ಬಂದಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.